ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್, ತುಂಬಾ ಇಮೋಷನಲ್. ಏಕೆಂದರೆ ಇವತ್ತು ನಾವು ಹೇಳ್ತಾ ಇರೋದು ಬಿಗ್ ಬಾಸ್ ಮನೆಗೆ ಹೋದ ಮೇಲೆ ಜನರಿಗೆ ಹೀರೋ ಆದ ಒಬ್ಬ ಹುಡುಗನ ಕಥೆ, ಗಿಲ್ಲಿ. ಜನರು ಟಿವಿಯಲ್ಲಿ ಅವನನ್ನು ನೋಡಿ ಹೇಳಿದ್ರು, ಇವನು ಸ್ಟ್ರಾಂಗ್, ಇವನು ಆಟಿಟ್ಯೂಡ್, ಇವನು ಫೈರ್. ಆದ್ರೆ ಸ್ನೇಹಿತರೆ, ಆ ಫೈರ್ ಹುಟ್ಟಿದ್ದು ನೋವಿನಿಂದ, ಕಷ್ಟದಿಂದ, ಅವಮಾನದಿಂದ. ಈ ವಿಡಿಯೋ ಕೊನೆವರೆಗೂ ನೋಡಿ, ಏಕೆಂದ್ರೆ ಗಿಲ್ಲಿಯ ಕಥೆ ಕೇಳಿದ್ರೆ ನಮ್ಮ ಜೀವನದಲ್ಲೂ ಒಂದು ಮಾತು ಹುಟ್ಟುತ್ತೆ. ಫೈರ್, ನಾನು ಕೂಡ ಬದಲಾಗಬಹುದು. ಬಾಲ್ಯ ಜೀವನ. ಗಿಲ್ಲಿ ಹುಟ್ಟಿದ್ದು ಒಂದು ಸಾಮಾನ್ಯ ಕುಟುಂಬದಲ್ಲಿ. ಮನೆ ದೊಡ್ಡದಾಗಿರ್ಲಿಲ್ಲ, ಹಣ ತುಂಬಾ ಇರ್ಲಿಲ್ಲ, ಆದರೆ ಮನೆ ತುಂಬಾ ಪ್ರೀತಿ ಇತ್ತು. ಅವನ ತಾಯಿ ಅವನಿಗೆ ದೇವ್ರು, ಅವನ ತಂದೆ ಅವನಿಗೆ ಶಕ್ತಿ. ಆದ್ರೆ ಜೀವನ ಅಂದ್ರೆ ಯಾವಾಗ್ಲೂ ಒಂದೇ ಥರ ಇರಲ್ಲ. ಕಾಲ ಬದಲಾಯ್ತು, ಪರಿಸ್ಥಿತಿ ಬದಲಾಯ್ತು, ಮನೆ ಜವಾಬ್ದಾರಿ ಹೆಚ್ಚಾಯ್ತು. ಅವನು ಚಿಕ್ಕವನಾಗಿದ್ದಾಗಲೇ ಅವನಿಗೆ ಅರ್ಥಾಯ್ತು, ನಾನು ದೊಡ್ಡವನಾಗೋದು ಅಂದ್ರೆ ನನ್ನ ಕನಸಿಗೆ ಮಾತ್ರ ಅಲ್ಲ, ಮನೆಯ ಜವಾಬ್ದಾರಿಗೂ. ಇತರೆ ಮಕ್ಕಳು ಆಟ ಆಡ್ತಾ ಇರೋ ಸಮಯದಲ್ಲಿ ಗಿಲ್ಲಿ ಕೆಲವೊಮ್ಮೆ ಮನೆ ಕೆಲಸ, ಕೆಲವೊಮ್ಮೆ ಹೊರಗಡೆ ಸಣ್ಣ ಕೆಲಸ, ಕೆಲವೊಮ್ಮೆ ಹಣದ ಒತ್ತಡ. ಇವೆಲ್ಲ ನೋಡಿದಾಗ ಅವನ ಮನಸ್ಸಿನಲ್ಲಿ ಒಂದು ಮಾತು, ನಾನು ನನ್ನ ತಾಯಿಗೆ ಕಷ್ಟ ಕೊಡಬಾರ್ದು. ಶಾಲೆ ದಿನಗಳು, ಅವಮಾನ, ನೋವು. ಗಿಲ್ಲಿ ಶಾಲೆಗೆ ಹೋದಾಗ ಅವನ ಕನಸು ದೊಡ್ಡದಿತ್ತು, ಆದ್ರೆ ಅವನ ಹಾದಿಯಲ್ಲಿ ದೊಡ್ಡ ದೊಡ್ಡ ಅಡ್ಡಿಗಳಿದ್ದವು. ಕೆಲವರು ಅವನನ್ನು ನೋಡಿ ನಗ್ತಿದ್ರು, ಇವನ ಸ್ಟೈಲ್ ನೋಡಿ, ಇವನಿಗೇನೂ ಆಗಲ್ಲ, ಇವನು ಹೀಗೇ ಇರ್ತಾನೆ. ಸ್ನೇಹಿತರೆ, ಒಬ್ಬ ಹುಡುಗನಿಗೆ ಅವಮಾನ ಅಂದ್ರೆ ಏನು ಗೊತ್ತಾ? ಅವನೊಳಗೆ ಬೆಂಕಿ ಹುಟ್ಟುತ್ತೆ. ಆದರೆ ಗಿಲ್ಲಿ ಅಲ್ಲಿಯೇ ಕುಸಿದು ಬೀಳಲಿಲ್ಲ. ಅವನು ಒಳಗೊಳಗೆ ನಿರ್ಧಾರ ಮಾಡಿದ್ದ, ಒಂದು ದಿನ ನಾನು ಇವರೆಲ್ಲರಿಗೂ ಉತ್ತರ ಕೊಡ್ತೀನಿ. ಆದರೆ ಉತ್ತರ ಮಾತಿನಿಂದಲ್ಲ, ಸಾಧನೆಯಿಂದ. ಯುವ ವಯಸ್ಸು, ಬದುಕಿನ ನಿಜವಾದ ಯುದ್ಧ. ಸ್ನೇಹಿತರೆ, ನಮ್ಮಲ್ಲಿ ತುಂಬ ಜನರಿಗೆ ಜೀವನದಲ್ಲಿ ಒಂದು ಹಂತ ಬರುತ್ತೆ, ಎಲ್ಲಾ ಕಷ್ಟವೂ ನನಗೇ ಏಕೆ ಅನ್ನೋ ಹಂತ. ಗಿಲ್ಲಿಗೂ ಅದೇ ಹಂತ ಬಂತು. ಹಣದ ಕೊರತೆ, ಮನೆಯಲ್ಲಿ ಒತ್ತಡ, ಬಯಲಿನಲ್ಲಿ ಟೀಕೆ, ಒಬ್ಬಂಟಿತನ. ಒಂದು ರಾತ್ರಿ ಗಿಲ್ಲಿ ಮೌನವಾಗಿ ಕುಳಿತುಕೊಂಡು ಯೋಚನೆ ಮಾಡಿದ, ನಾನು ಏನು ತಪ್ಪು ಮಾಡಿದೆ? ನಾನು ಕನಸು ಕಂಡಿದ್ದಕ್ಕೆ ತಪ್ಪಾ? ನಾನು ಒಳ್ಳೆಯವನಾಗಿರೋದಕ್ಕೆ ತಪ್ಪಾ? ಅವನ ಕಣ್ಣು ತುಂಬಿತು. ಆದರೆ ಅದೇ ಕ್ಷಣದಲ್ಲಿ ಅವನು ತನ್ನ ಮನಸ್ಸಿಗೆ ಹೇಳ್ಕೊಂಡ, ಇಲ್ಲ, ನಾನು ಸೋಲಲ್ಲ, ನಾನು ನನ್ನ ಜೀವನವನ್ನೇ ಬದಲಾಯಿಸಬೇಕು. ಅಲ್ಲಿ ಅವನು ಒಳಗೊಳಗೆ ಒಂದು ಹೊಸ ಗಿಲ್ಲಿಯನ್ನು ಹುಟ್ಟಿಸಿದ. ಗಿಲ್ಲಿಯಲ್ಲಿದ್ದ ದೊಡ್ಡ ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ಅವನು ಯಾವಾಗ್ಲೂ ರಿಯಲ್ ಆಗಿರ್ತಿದ್ದ. ಕೆಲವರು ನಟನೆ ಮಾಡ್ತಾರೆ, ಕೆಲವರು ಜನರಿಗೆ ಇಷ್ಟ ಆಗೋ ಹಾಗೆ ಮಾತನಾಡ್ತಾರೆ. ಆದ್ರೆ ಗಿಲ್ಲಿ, ಅವನ ಮಾತು ನೇರ, ಅವನ ವರ್ತನೆ ಸತ್ಯ. ಅವನು ಮಾತನಾಡಿದ್ರೆ ಜನ ಗಮನ ಕೊಡ್ತಿದ್ರು. ಅವನಲ್ಲಿ ಒಂದು ಅಗ್ನಿ ಇತ್ತು, ಒಂದು ಕಥೆ ಇತ್ತು. ಬಿಗ್ ಬಾಸ್ ಅವಕಾಶ ಜೀವನ ಬದಲಿಸಿದ ಕ್ಷಣ. ಸ್ನೇಹಿತರೆ, ಬಿಗ್ ಬಾಸ್ ಅಂದ್ರೆ ಆಟ ಅಲ್ಲ, ಅದು ಒಂದು ಪರೀಕ್ಷೆ. ಅಲ್ಲಿ ಪ್ರತಿದಿನ ಸ್ನೇಹ ಕೂಡ ತಂತ್ರ, ಪ್ರೀತಿ ಕೂಡ ತಂತ್ರ, ಮಾತು ಕೂಡ ತಂತ್ರ, ಮೌನ ಕೂಡ ತಂತ್ರ. ಆ ಮನೆಗೆ ಗಿಲ್ಲಿ ಕಾಲಿಟ್ಟಾಗ ಅವನೊಳಗೆ ಎರಡು ಭಾವನೆ, ಭಯ, ಧೈರ್ಯ. ಭಯ ಏಕೆಂದ್ರೆ ಎಲ್ಲಾ ದೇಶ ನೋಡ್ತಿತ್ತು, ಧೈರ್ಯ ಏಕೆಂದ್ರೆ ಇದು ಅವನ ಜೀವನದ ದೊಡ್ಡ ಅವಕಾಶ. ಅವನು ತನ್ನೊಳಗೆ ಹೇಳ್ಕೊಂಡ, ನಾನು ಇಲ್ಲಿಗೆ ಬಂದಿದ್ದು ಸೋಲಲು ಅಲ್ಲ, ನಾನು ನನ್ನ ಕಥೆ ಹೇಳಲು ಬಂದಿದ್ದೇನೆ. ಬಿಗ್ ಬಾಸ್ ಮನೆಯೊಳಗಿನ ಹೋರಾಟ. ಮನೆಯೊಳಗೆ ಹೋದ ನಂತರ ಗಿಲ್ಲಿಗೆ ಅರ್ಥ ಆಯಿತು, ಇಲ್ಲಿ ಯಾರೂ ಸಿಂಪಲ್ ಅಲ್ಲ. ಕೆಲವರು ಅವನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು, ಕೆಲವರು ಅವನ ಮಾತು ಟೀಕೆ ರೀತಿ ಅಂದುಕೊಂಡ್ರು. ಅವನು ಎಲ್ಲರಿಗೂ ಕೋಪ ಬರುವಂತೆ ವರ್ತಿಸುತ್ತಿದ್ದನು. ಅವನು ಜೋರಾಗಿ ಮಾತನಾಡಿ ಎಲ್ಲರನ್ನೂ ನಗಿಸುತ್ತಿದ್ದ. ಕೆಲವೊಮ್ಮೆ ಕಾವ್ಯಳಿಗೆ ತುಂಬಾನೇ ರೆಗಿಸಿ ಕಾವು ಕಾವು ಅಂದು ಗುಳಿಕುತ್ತಿದ್ದ. ಆದರೆ ಸ್ನೇಹಿತರೆ, ಅವನ ಕೋಪದ ಹಿಂದೆ ಒಂದು ತಮಾಷೆ ಇತ್ತು. ಅವನು ತನ್ನ ಆಟವನ್ನು ತುಂಬಾ ಬುದ್ಧಿವಂತಿಕೆಯಿಂದ ಆಡುತ್ತಿದ್ದನು. ನಾನು ಇಷ್ಟು ದಿನ ಕಷ್ಟಪಟ್ಟು ಬಂದಿದ್ದೇನೆ, ಇಲ್ಲಿ ಯಾರೂ ನನ್ನನ್ನು ಅರ್ಥ ಮಾಡಿಕೊಂಡ್ರೂ ಪರವಾಗಿಲ್ಲ, ನನ್ನಾಟ ನಾನು ಆಡ್ತೀನಿ. ಅವನು ಕೆಲವೊಮ್ಮೆ ಒಬ್ಬಂಟಿಯಾಗಿ ಕುಳಿತುಕೊಂಡು ಯೋಚನೆ ಮಾಡ್ತಿದ್ದ. ಆದರೆ ಅವನು ಒಂದು ಮಾತು ಬಿಡಲಿಲ್ಲ, ನಾನು ನನ್ನ ತಾಯಿಗೆ ಹೆಮ್ಮೆ ಕೊಡಬೇಕು. ಸ್ನೇಹಿತರೆ, ಇದು ಕಣ್ಣೀರು ಅಲ್ಲ, ಇದು ಒಬ್ಬ ಹುಡುಗನ ಒಳಗಿನ ಹಳೆಯ ಗಾಯ. ಆದರೆ ಸ್ನೇಹಿತರೆ, ಜನರು ನೋಡ್ತಿದ್ರು, ಜನರಿಗೆ ಅರ್ಥ ಆಯಿತು, ಇವನು ಪರ್ಫೆಕ್ಟ್ ಅಲ್ಲ, ಆದರೆ ಇವನು ರಿಯಲ್. ಅವನಲ್ಲಿ ಅಹಂಕಾರ ಇಲ್ಲ, ಅವನಲ್ಲಿ ನಟನೆ ಇಲ್ಲ, ಅವನು ಕಷ್ಟಪಟ್ಟು ಬಂದವನು.
ಅದಕ್ಕೆ ಜನ ಅವನನ್ನ ಪ್ರೀತಿಸಿದರು. ಕೇಳಿದ್ರೆ ಇವನು ನಮ್ಮ ಥರನೇ, ಇವನ ಹೋರಾಟ ನಮಗೂ ಇದೆ, ಇವನು ಗೆದ್ದರೆ ನಾವು ಗೆದ್ದಂತೆ. ಸ್ನೇಹಿತರೆ, ಗಿಲ್ಲಿಯ ಕಥೆ ನಮಗೆ ಒಂದು ಪಾಠ ಕೊಡುತ್ತೆ. ನಿನ್ನ ಜೀವನದಲ್ಲಿ ಎಷ್ಟು ಕಷ್ಟ ಬಂದರೂ ನಿನ್ನ ಕನಸು ಬಿಡಬೇಡ. ನಿನ್ನ ಜೀವನದಲ್ಲಿ ಎಷ್ಟು ಕಷ್ಟ ಬಂದರೂ ನಿನ್ನ ಕನಸು ಬಿಡಬೇಡ. ಜನ ಏನ್ ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ, ನೀನು ಏನು ಸಾಧಿಸ್ತೀಯೋ ಅದೇ ಮುಖ್ಯ. ಕಣ್ಣೀರು ಬಿದ್ದರೂ ಪರವಾಗಿಲ್ಲ, ಆದರೆ ನಿಂತು ಹೋರಾಡಬೇಕು. ಇವತ್ತು ಗಿಲ್ಲಿ ಒಂದು ಹೆಸರು, ಒಂದು ಪ್ರೇರಣೆ. ಅವನ ಕಥೆ ಹೇಳುತ್ತಿದೆ, ಬಿದ್ದು ಬಿದ್ದು ಎದ್ದವನೇ ನಿಜವಾದ ಹೀರೋ. ಈ ಸೀಸನ್ ಬಿಗ್ ಬಾಸ್ ಯಾರು ಗೆಲ್ಲುತ್ತಾರೆ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.